ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು 18th ಜೂನ್ 2026 ಆಯಿತಾ. ಅಮ್ಮ ಅಜ್ಜಿ ಎಲ್ಲ ಊರಿಂದ ಬಂದಿದ್ದಾರೆ ಬೆಳಿಗ್ಗೆನೆ. ಅವ್ರು ಊರಿಂದ ಬಂದರು ಅಂದರೆ ಒಂದಿಷ್ಟು ಲಗೇಜ್ ಬಂದಿರುತ್ತೆ. ಅದು ಮೆಣಸು ಖಾರ. ಸೊ ಅದಕ್ಕೆ ಅವ್ರು ಏನೇನೆಲ್ಲ ತೊಗೊಂಬಂದಿದ್ದಾರೆ ಅಂತ ನಾವು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಹಾಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಮಗಳಿಗೆ ಅರ್ಜೆಂಟು ಅಂದರೆ ಫ್ರೆಂಡ್ಸ್, ಅದು ಮೆಣಸು ಖಾರ. ಅವ್ರು ಏನೇನೆಲ್ಲ ತೊಗೊಂಬಂದಿದ್ದಾರೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಎಲ್ಲ ಓಪನ್ ಮಾಡ್ತಾ ಇದ್ವಿ. ಇವಾಗ ವೀಡಿಯೋನ ಮಾಡೋಣ, ಏನೇನು ತೊಗೊಂಬಂದಿದ್ದಾರೆ ಅಂತ ನಿಮಗೂ ತೋರಿಸ್ತೀನಿ. ಇವತ್ತಿನ ದಿನ ಹೆಂಗಿರುತ್ತೆ ಏನು ಅಂತ ನೋಡುವ ಒಂದು ಏನು ಹೇಳ್ತೀರಾ, ಬರ್ಡೇ ಪ್ರಿಪರೇಷನ್ ಬ್ಲಾಗ್ ಥರನೂ ಆಗುತ್ತೆ, ಇಲ್ಲ ಅಮ್ಮ ಊರಿಂದ ಬಂದರು ಆ ಥರ ಬ್ಲಾಗ್ ಅಂದರೂ ಆಗುತ್ತೆ. ಕಾಮನ್ ಆಗಿ ಒಂದು ಬ್ಲಾಗ್ ಮಾಡ್ಕೋತೀನಿ, ಓಕೆನಾ. ತುಂಬ ಕೆಲಸಗಳಿದೆ. ಪಾರ್ಲರ್ಗೆ ಹೋಗಬೇಕು, ಆಮೇಲೆ ಕೆಲವೊಂದಿಷ್ಟು ಐಟಮ್ಸನ್ನು ತೊಗೊಂಬರ್ಬೇಕು. ನಾಳೆ ಆಂತರ್ಯನ್ ಬರ್ಡೇ ಸೆಲೆಬ್ರೇಷನ್ ಇದೆ ಆಯಿತಾ. ಸೊ ನಾವು ಸಂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಅವಳು ಸ್ಕೂಲಲ್ಲೂ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ. ಈವ್ನಿಂಗು 7-7:30 ಹಂಗೆ ಈ ಮನೇಲಿ ಕೇಕ್ ಕಟ್ಟಿಂಗ್ ಇರುತ್ತೆ. ರಿಲೇಟಿವ್ಸ್ ಸ್ವಲ್ಪ ಜನರಿಗೆ ಕರೆದಿದ್ದೀವಿ. ನಮಗೆ ಕ್ಲೋಸ್ ಇರೋವಂಥವ್ರನ್ನ ಮಾತ್ರ ಕರೆದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆ. ಅಮ್ಮ ಎಲ್ಲ ಬಂದು ತಿಂಡಿ ತಿಂತಾ ಇದ್ದಾರೆ. ನನ್ನ ಮಗಳು ಅಮ್ಮಮ್ಮಂಗೆ ಹಬ್ಬವಾಗಿದೆ ಅಂತ ಎಣ್ಣೆ ಹಚ್ತಾ ಇದ್ದಾಳೆ. ಸೊ ದೋಸೆ, ನನ್ನ ಕಡೆ ಓಟ್ಸ್. ಕಣ್ಣ ನೀ ಅಂತಕ್ಕೆ ಮಧ್ಯದಲ್ಲೇ ಬರುತ್ತೆ ಮಗ. ಯಾರು ಬಂದ್ವಿ ಚಿನ್ನು? ಪಪ್ಪ ಕಟ್ಟಿಂಗಿಗೆ ಒಪ್ಪುತ್ತಾ? ಹಾಂ, ಕಿಚಿ ಚಿನ್ನ ಹ್ಯಾಪಿ ಬರ್ಡೇಗೆ ಬತ್ತ ಫ್ರೆಂಡ್ಸ್. ಇವಳಿಗೆ ಸ್ಕೂಲ್ಗೆ ಹೋಗು ಅಂದ್ರೆ ಹೋಗೋಕ್ಕಾಗಲ್ಲ. ಇಲ್ಲಿ ಮನೇಲಿದ್ದು ಕೊಯ್ ಕೊಯ್. ಅಮ್ಮಮ್ಮ ಇಲ್ಲೇ ಇಲ್ಲ. ಅಮ್ಮಮ್ಮ ಎಂತೆಂತ ತಗೊಬಂದು ನೋಡುವ. ಇಲ್ಲಿ ಬಾ ಅಮ್ಮ ಕಮ್ಮಿ ಕುಕ್ಕ ಬಾ, ನೋಡುವ ಬಾ. ಅಮ್ಮಮ್ಮ ಎಂತೆಂತೋ ತೈಂದಲೇ ಹಿಟ್ಟು ತೈಂದ. ಎಂತ ಇಟ್ಟೋದು ಮಗಳೇ? ಅಲ್ಲೋಡಲ್ಲಿ ಎಂತ ತೈಂದು ಅಮ್ಮಮ್ಮ? ಎಂತದದು? ಹಪ್ಪಳ. ಅದೆಂತದು ಮಗ? ಕೊಡ ಮಗ, ಹೇಳ್ತು ಎಂತದು? ಎಂಚು ಮಗ ಅದು ಎಂತದು? ಒಗ್ಗರಣೆ ಸೊಪ್ಪು. ಕೊಡೆ. ನೆಕ್ಸ್ಟ್ ಫಾಸ್ಟ್ ಆಗಿ ಬರಲಿ. ಇದೆಂತದು ಮಗ? ಚೀಪ್ಸು. ಇವ್ರು ನನ್ನ ಲೆಕ್ಕ ಗೋಕರ್ಣ ಮಾದನಗಿರಿ ಸಂತೆನೆ ತಗೊಬಂದಂಗಿತ್ತು. ಬದನೆಕಾಯಿ ಇಲ್ಲೆಲ್ಲ ಸಿಗಲ್ಲ ಅಂತ. ಇದು ನುಗ್ಗೆಕಾಯಿನುವ? ವಾವ್, ಚಿಟ್ಟು ಮೆಣಸು. ಆದ್ರೂ ಒಣಸ್ಕೊಂಡಾರು ತಪ್ಪುದಲ್ಲ. ದಿಸ್ ಇಸ್ ಕಾಲ್ಡ್ ಫ್ರೆಂಡ್ಸ್ ಗಾಂಧಾರಿ ಮೆಣಸು. ಬಟ್ ನಾವು ಅದನ್ನ ಚಿಟ್ಟು ಮೆಣಸು ಅಂತ ಕರಿತೀವಿ. ಇದು ಯೂಸ್ ಆಗುತ್ತೆ ಏನಾದರೂ ಮಾಡೋದಕ್ಕೆ. ಬಿಕಾಸ್ ಇದು ಕೊಳತು ಹೋಗ್ಬಿಡುತ್ತೆ ಸ್ವಲ್ಪ ದಿನ ಆದ ತಕ್ಷಣ. ಹಿಂಗೆ ಮೆಣಸು ಯಾಕೆ ತಂದಿದ್ದೀರಾ? ಆಲ್ರೆಡಿ ನಾನು ಅಜ್ಜಿ ಹತ್ರ ಮಾಡಿಸ್ಕೊಂಬಿಟ್ಟಿದ್ದೀನಿ. ಎಂತದೆ ಮಗ ಅದು? ಎಂತದು ಮಗ ಅದು? ತುಪ್ಪ. ಬ್ಲ್ಯಾಕ್ ಪೆಪ್ಪರ್ ಫಾರ್ ಗುರು. ಅದೆಂತದೆ? ಎಂತದು? ಮತ್ತು ಇದು ಅನಾನಸಿನ ಜಾಮೆಯ? ಎಂತ ಕಷ್ಟ ಎಲ್ಲ ಮಾಡಿದ್ದೆ. ವಾ, ಹೌದು, ಇಷ್ಟೆಲ್ಲ ಜಾಮು ತುಂಬಾ ಹಾಕಿದ್ದೀವಿ ಅಂತ ಹಿಂಗಾಗುತ್ತೆ. ನೀರು ಹಾಕೋವು. ಮಾವಿನಕಾಯಿ, ಬೇಯಿಸಿದ ಮಾವಿನಕಾಯಿ. ನೆಕ್ಸ್ಟ್ ಬೆಲ್ಲ. ದಿಸ್ ಇಸ್ ಬೆಲ್ಲ. ನೆಕ್ಸ್ಟ್ ಬಕ್ಕೆಹಣ್ಣಿಂದ. ಆಲ್ರೆಡಿ ನೀ ಲಾಸ್ಟ್ ಟೈಮ್ ಕೊಟ್ಟಿದ್ದು ಅರ್ಧ ಖಾಲಿ ಮಾಡಿದ್ದೆ ನಾನು. ಇದು ನನಗೆ ಜಾಸ್ತಿ ಯೂಸ್ ಆಗುತ್ತೆ. ಹಾಂ, ಎಂಥದ್ದು ಮಗ? ಹಾಂ ಮಗ, ಇದು ಎಂಥದ್ದು ಮಗ? ಇದು ಮುಳುಕ. ಮುಕ್ಕ. ಉಪ್ಪಿನಕಾಯಿ. ಇದು ಎಂತ ಕೆರಡೆ ಉಪ್ಪಿನಕಾಯಿ ತಗೊಬಂದೆ. ಉಪ್ಪಿನಕಾಯಿ. ಇದು ಸ್ಪೆಷಲ್ ಮಾಡೋದು ಕಡುಗಾಯಿ. ದಿಸ್ ಇಸ್ ಆಲ್ಸೋ ಉಪ್ಪಿನಕಾಯಿ. ನೆಕ್ಸ್ಟ್
ಕಾಲಿನ ಅದು ನೆಲ್ಲಿಕಾಯಿ ಫ್ರೆಂಡ್ಸ್. ಅವ ನೀನೇ ಮಾಡಿದ್ದಾನೆ ನೆಲ್ಲಿಕಾಯಿ. ಹಾ ಎಲ್ಲಿ ಕಂಡತ್ತು ಬೇಕಿತ್ತು ಕಂಡೋತಾ? ಹಾ ಅಮ್ಮಮ್ಮ ಒಂದು ಒಪ್ಪಿ ಕೊಡು ಹಂಗಾರೆ. ಏನ್ ಬೇಕಾದ್ರೂ ಕೊಡುತ್ತ. ಹೊಡಿಲಾಗ ಹಿಂಗೆ ಇಟ್ಟು ಕೊಡವು ಕೊಟ್ಟ ಮೇಲೆ ಹೊಡಿಯೋದೇ ಇರ್ತದು. ಬೋಣಿಗೆ ಆಯ್ತು ನಮ್ದು. ಬೋನಿಗೆ ಎಂತ ತಿಂದಿ ಮಗ ಅಮ್ಮಮ್ಮ? ಬಿಸ್ಕಿಟ್. ಸೊ ಇನ್ನೊಂದು ಸ್ಪೆಷಲ್ ಐಟಮ್ಸ್ ತಂದಿದ್ದಾರೆ ನಮ್ಮ ಮಮ್ಮಿ. ಐಟಮ್ ತಂದಿದ್ದಾರೆ. ಏನಂದ್ರೆ ಬೇಡ ಬಿಚ್ಚಡ. ಇದು ಆಕ್ಚುಲಿ ಆಂತರ್ಯನ್ ಬರ್ಡೇಗೆ ಸ್ವೀಟ್ ಮಾಡ್ಕೊಂಬಂದಿರೋದು, ಹೋಮ್ ಮೇಡ್ ಆಯ್ತಾ, ಅಮ್ಮನೇ ಮಾಡ್ಕೊಂಬಂದಿರೋದು ಬೂಂದಿ ಲಾಡು. ಸೊ ನಾನು ಹೇಳಿದ್ದೆ ಅಮ್ಮ ಹತ್ರ ಬೂಂದಿ ಲಾಡು ಮಾಡ್ಕೊಂಡು ಬನ್ನಿ ಅಂತ. ಸೊ ಅದನ್ನ ತಂದಿದ್ದಾರೆ. ಚಕ್ಲಿನೂ ಮಾಡಿದ್ಯಾ? ಸೂಪರ್. ಅವ್ರ ವಾಸನೆ ಹೊತ್ಲೆ ಎರಡು ಒಟ್ಟಿಗೆ ಇಟ್ರೆ ಚಕ್ಲಿ ವಾಸನೆ ಹೊತ್ಲೆ ಗುಂಜ ಲಾಡುನು. ಅದೆರಡು ಬೇರೆ ಬೇರೆ ಕೊಟ್ಟೆಲ್ಲ ಹಾಕಿ ಪ್ಯಾಕ್ ಮಾಡಿದ್ದು ಬಿಡುಗಲೇ ಇಲ್ಲ. ನೆಕ್ಸ್ಟ್ ನೀ ಎಂತ ತಗೊಬಂದ್ಯೆ? ನಮ್ಮ ಅಜ್ಜಿ ಹಲಸಿನಕಾಯಿ ತಗೊಂಬಂದಿದ್ದಾರೆ. ಆಮೇಲೆ ಪತ್ರೊಡೆ ಮಾಡ್ಕೊಂಬಂದಿದ್ದಾರೆ. ಇರು ನೆಕ್ಸ್ಟ್ ನಮ್ಮ ಅಜ್ಜಿ ಮೋಸ್ಟ್ಲಿ ಎಷ್ಟು ತಗೊಬಂದ್ಯಾ? 3 ನಮ್ನಿ. ನನಗೆ ಫ್ರೆಂಡ್ಸ್ ನನ್ನ ಅಜ್ಜಿದು ಇಲ್ಲಿ 3 ಪಾರ್ಟಿಷನ್ ಆಗುತ್ತೆ. ಒಂದು ನನಗೆ, ಇನ್ನಿಬ್ಬರು ಮೊಮ್ಮಕ್ಕಳು ಬೆಂಗಳೂರಲ್ಲೇ ಇದ್ದಾರೆ ಅವ್ರಿಗೆ. ಸೊ ಇದು ನನಗೆ. ಎಂತದ ಇದು? ಅದು ಬದನೆಕಾಯಿ ಹಸಿಮೆಣಸು. ಅಮ್ಮ ಓಪನ್ ಮಾಡ್ಕೊಡಿದ್ರ? ಆಶನ್ ತಗೊಬಂದ ಆಯಿ. ನಿಂಗಳ ಮನೇಲೆ ಆದದ? ನಿಮ್ಮ ಮನೇಲೆ ಆದದ? ಇದಕ್ಕೆ ಮಂಗಳೂರು ಸೌತೆಕಾಯಿ ಹೇಳ್ತಾ ಈ ಬದಿಗೆ. ಇದು ಅವ್ರ ಮನೇಲೆ ಬತ್ತಿ ಹಾಕೊಂಡಿದ್ದು ಅಲ್ಲಿ. ಫ್ರೆಂಡ್ಸ್ ನೋಡಿ, ನಮ್ಮ ಮನೇಲಿ ಇನ್ನೊಂದು ವೀಕ್ ತರಕಾರಿನೇ ಬೇಡ, ಎಲ್ಲ ಬಂದ್ಬಿಟ್ಟಿದೆ. ಎಂತರ ಮಾವಿನಕಾಯಿನೇ ಅದು? ಮೋಸ್ಟ್ಲಿ ಇದರಲ್ಲಿ 3 ಪಾಲಾಗಬೇಕು ಅನ್ಸತ್ತೆ. ತಡಿ ಇನ್ನೇನೋ ಬಪ್ಪುದಿದ್ದು ಒಂದೊಂದೇ ಗೊತ್ತಾಯ್ತು. ದಟ್ ಈಸ್ ಉಪ್ಪಿನಕಾಯಿ. ಅದೆಲ್ಲ ಯಾರಿಗೆ? ನಂಗೆಯಾ? ಎಂತೆಂತ ಇದು? ಓ ಜೇನುಪ್ಪ. ಎಂತದ ಮಗ? ನಿಂಗೆ ಜ್ವರ ಬಂದು ಮತ್ತೆ ರಾಶಿ ಬಿಸ್ಕಿಟ್ ತಿನ್ನಡ. ಹಪ್ಪಳ, ಹಲಸಿನಕಾಯಿ ಹಪ್ಪಳ ಫ್ರೆಂಡ್ಸ್, ಹೋಮ್ ಮೇಡ್. ಅಜ್ಜಿ ಅಮ್ಮನೇ ಮಾಡಿರೋದು. ಅಮ್ಮನ ಮನೆಗೆ ಬಂದು ಅಜ್ಜಿ ಮಾಡ್ಕೊಂಡು ಮತ್ತೆ ನನಗೆ ತಂದಿರೋದು. ಸೂಪರ್. ಸೊ ಇದಿಷ್ಟು ಐಟಮ್ಸ್ ಫ್ರೆಂಡ್ಸ್. ಇರಿ ನಿಂತ್ಕೊಂಡು ಕಾಣಿಸ್ತೀನಿ, ಹಿಂಗೆ ಸ್ವಲ್ಪ ಕಡಿಮೆ ಕಾಣಿಸುತ್ತೆ ಇಲ್ಲಿ ನೋಡಿ. ಇಷ್ಟು ಐಟಮ್ಸ್ ಅಮ್ಮ ಅವರಿಂದ ತಂದಿರೋದು. ಹಾಂ, ತೆಂಗಿನಕಾಯಿ ಕೂಡ ಬಂದಿದೆ. ಇರಿ ಮತ್ತೊಂದು ಐಟಮ್ ಕಾಣಿಸ್ತೀನಿ. ಲಾಸ್ಟ್ ಟೈಮ್ ನಾವು ಊರಿಗೆ ಹೋದಾಗ ಹಲಸಿನಕಾಯಿ ಹುಳಿ ತಿನ್ನೋಕ್ಕಾಗಿರಲಿಲ್ಲ, ಅದಕ್ಕೆ ತೊಗೊಂಬಂದಿದ್ದಾರೆ. ಪತ್ರೊಡೆ ಅಂತ ಆಯ್ತಾ, ಕೆಸುವಿನ ಸೊಪ್ಪಿಂದ ಮಾಡಿರೋದು. ಇದನ್ನ ಬೇಯಿಸ್ಕೊಂಬಂದಿದ್ದಾರೆ ಮಾಡಿಬಿಟ್ಟು. ನಾವಿವಾಗ ಕಟ್ ಮಾಡಿ ಬಂಡಿ ಮೇಲೆ ಹಾಕಿ ಫ್ರೈ ಮಾಡಿದ್ರೆ ರೆಡಿ ಆಗುತ್ತೆ. ಸೊ ಇದನ್ನ ಫ್ರಿಜ್ಜಲ್ಲಿ ಇಟ್ಟರೆ 2 to 3 days ಇಡ್ಬೋದು. ಸಖತ್ತಾಗತ್ತೆ ಟೇಸ್ಟ್ ಮಾತ್ರ. ಮಾಡಿದಾಗ ತೋರಿಸ್ತೀನಿ. ಓಕೆ, ಸ್ಪೆಷಲ್ ತೋರಿಸ್ಲೇಬೇಕು ಫ್ರೆಂಡ್ಸ್. ನೋಡಿ, ಮಜ್ಜಿಗೆ ಕೂಡ ತೊಗೊಂಬಂದಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ನಂದಿನಿ ಮೊಸರು ಆ ಥರ ಪ್ಯಾಕೆಟ್ ಮೊಸರು ಸಿಗುತ್ತಲ್ವಾ, ಅವರಿಗೆ ಹಲಸಿನಕಾಯಿ ಹುಳಿ ಮಾಡೋಕ್ಕೆ ಹುಳಿ ಮಜ್ಜಿಗೆ ಬೇಕಂತೆ. ಸೊ ಅದಕ್ಕೆ ಅದನ್ನೂ ತೊಗೊಂಬಂದ್ಬಿಟ್ಟಿದ್ದಾರೆ. ಒಂದು ಆಕಳನ್ನು ತೊಗೊಂಬಂದ್ರೆ ಚೆನ್ನಾಗಿರೋದಲ್ವಾ. ಇದು ನೋಡಿ, ಲಾಸ್ಟ್ ಇಯರ್ ತೆಗೆದಿರೋ ಪಿಕ್ಚರ್ ಆಯ್ತಾ, ಲಾಸ್ಟ್ ಇಯರ್ ಬರ್ಡೇಲಿ. ಇಲ್ಲೂ ಸೇಮ್ ನಂಗೆ ನಮಗೆ ನಾನು ಮುಂಚೆ ಪ್ರೆಗ್ನೆಂಟ್ ಇರೋವಾಗಲೇ ಹೇಳಿದ್ದೆ 4 ಜನರೇಷನ್ ಫೋಟೋ ಬೇಕು ಗರ್ಲ್ ಬೇಬಿ ಆದರೆ ಅಂತ. ಸೊ ಅಜ್ಜಿ, ಅಮ್ಮ, ನಾನು, ಪಾಪು ಈ ಥರ ಫೋಟೋ ಫ್ರೇಮ್ ಮಾಡಿದ್ದೀನಿ. ಒಂದ್ಸಲಿ ಹಲಸಿನಕಾಯಿ ಹುಳಿ ರೆಡಿ ಆಗ್ತಾ ಇದೆ. ಇಲ್ಲಿ ನನ್ನ ಮಗಳು ನೋಡಿ, ಒಂದು ನಿಮಿಷ ಇಲ್ಲಿ ನೋಡಿಲ್ಲ, ಸುಮ್ಮನೆ ಮಗ ಎಲ್ಲಿ ಜಾಗ ಇಲ್ಲ. ಎದಕ್ಕ ಮಗ ಅಮ್ಮ ಹತ್ರ ಎದಕ್ಕ ಎಷ್ಟು ಜಾಗ ಇದ್ದು ನೋಡ್ತೆ ಅಮ್ಮಮ್ಮ? ಎದ್ ನಿತ್ಕ ಒಂದ್ಸತಿಗೆ ಮೆಟ್ಕತಿಲಿ ಎಷ್ಟು ಜಾಗ ಇದೆ. ಜಾಗ ಇದ್ದೆ ಮಗ, ಸ್ವಲ್ಪ ಆದ್ರೂ ಅಲ್ಲಿ ಸ್ಪೇಸ್ ಇಲ್ಲ, ಏನಿಲ್ಲ ಫ್ರೆಂಡ್ಸ್. ಆದ್ರೂ ಅಮ್ಮನ ಜೊತೆ ಆ ಮೆಟ್ಕತಿ ಮೇಲೆ ಕುತ್ಕೊಳ್ಬೇಕು. ಹೆರಿಯು ಮಣಿ ಮಗ. ಅಮ್ಮನ ಸೈಜ್ ಬೇರೆ, ಅಮ್ಮಮ್ಮನ ಸೈಜ್ ಬೇರೆ. ಅಮ್ಮ ಎಸ್ಸು, ಅಮ್ಮಮ್ಮ XXL. ಎದಕ್ಕ ಮಗ?
ವಾ ಆತಿಲ್ಲ ಮತ್ತು ಸರಿ ಕುಲ್ಕಾಳತ್ ಎಂತ ಚೂರು ಕೊಡ ಮಗ ಜಾಗವ ಮಗ ಆಯ್ಗೆ ಹಾಕೊಡು ಒಂದ್ಸತಿಯ ದೇವ್ರೇ ಬ್ಯಾಡ ಓದಿ ಅನ್ಗು ಶ್ವೇತಾ ಎಂತ ಹಂಗ್ ಮಾಡ್ತೆ ಫ್ರೆಂಡ್ಸ್ ಇವರಿಗೆ ವಿಡಿಯೋ ಮಾಡೋದು ಇಷ್ಟ ಇಲ್ಲ ಇವನ್ ಇವ್ರಿಗೂ ಕೂಡ ಮಗ ಹಾಕು ಆಯ್ಗೆ ಹಾಕು ಹೆಂಗಂತೂ ನೋಡುವ ಆಯ್ ಬ್ಯಾಡೋ ಒಂದ್ಸತಿ ಹಾಯ್ ಕಳೆ ಬ್ಯಾಡ ಹಾಕು ಹಾಕು ನೋಡುವ ಚಂದ ಕರ್ತೀಯ ಬ್ಯಾಡ ಶ್ವೇತಾ ತಿರ್ಗ ಇವ್ರನ್ನ ಇಟ್ಕೊಳ್ಳಿ ನಾ ಸ್ವಲ್ಪ ಅಡುಗೆ ಮಾಡ್ಕೊತೀವಿ ಹೇಳಿದ್ವಾ ಸೊ ಇಬ್ರು ಆಟ ಆಡ್ತಾ ಇದಾರೆ ಇಲ್ಲಿ ಬಂದು ಸೂಪರ್ ನಿನ್ ಕೆಲಸ ಇದ್ದೆ ಮಗ ಎಂತ ಕೆಲಸ ಇದ್ದು ಮಗ ಆಫೀಸ್ ಕೆಲಸ ಇದ್ದಾ ಸರಿ ಸರಿ ಇಲ್ಲಿ ನೋಡಿ ಇಲ್ಲಿ ಅಮ್ಮ ಮೊಮ್ಮಗಳು ಸ್ವಲ್ಪ ಹೊತ್ತು ಆಡ್ಲಿ ಅಂತ ಬಿಟ್ಬಿಟ್ಟು ಹೋದ್ರೆ ಅದ್ಯಾರು ಕೊಟ್ಟಿದ್ದಮ್ಮ ಅದ್ಯಾರು ಕೊಟ್ಟಿದ್ವಿ ಗ್ರೀನ್ ಕಲರಿಂದ ಯಾರು ತಂದು ಕೊಟ್ಟದ್ರ ನೀ ಅದ್ರೊಳಗೆ ಇದಿತ್ತ ಮಗದು ಫ್ರೆಂಡ್ಸ್ ಇದು ನನಗೆ ಕಾಣಿಸೇ ಇರ್ಲಿಲ್ಲ ನಾನು ಅಮ್ಮ ಬಾಯಲ್ಲಿ ಉಬ್ಸ್ತಿದ್ದಾರೆ ಅಂತ ಅನ್ಕೊಂಡೆ ಅದನ್ನ ಇಲ್ಲಿ ನೋಡಿ ಇಲ್ಲಿ ಅಕ್ಕ ನೋಡು ಮಾತ್ರ ಹಾ ಕೆಲಸ ಇಲ್ದಿರೋ ಆಚಾರಿ ಮಗನ್ನೇನೋ ಕೆತ್ತಿದ್ನಂತೆ ಹಂಗಾಯ್ತು ಪರಿಸ್ಥಿತಿ ಇದು ಫ್ರೆಂಡ್ಸ್ ಅಮ್ಮಮ್ಮ ಫುಲ್ ಆನ್ ಡ್ಯೂಟಿ ಬೆಳಿಗ್ಗೆ ತಿಂಡಿನೂ ಅಮ್ಮಮ್ಮ ಸ್ನಾನನೂ ಅಮ್ಮಮ್ಮ ಸೊ ನನಗೆ ಇವರಿಬ್ರು ನೋಡಿದ್ರೆ ಏನು ನೆನಪಾಗ್ತಿದೆ ಗೊತ್ತಾ 2 years ಬ್ಯಾಕು ಚಿಕ್ಕ ಪಾಪುನ ಅಮ್ಮ ಹಿಂಗೆ ಸ್ನಾನ ಮಾಡಿಸ್ಕೊಂಡು ಎತ್ಕೊಂಬರ್ತಾ ಇರೋದು ನೆನಪಾಗುತ್ತೆ ಈಗ ನನ್ನ ಮಗಳು ಇಷ್ಟು ದೊಡ್ಡ ಆಗಿಬಿಡ್ಲು ಇತ್ತೆ ತಿರ್ಗು ಮಗ ಪಾಪುನೋತೆ ಅಮ್ಮ ಚಿನ್ನ ಪಾಪುನೋತೆ ಚಿನ್ನ ಪಾಪು ಫ್ರೆಂಡ್ಸ್ ಇದು ನಮ್ಮದು ಊಟದ ಟೈಮ್ ಆಯಿತಾ ಇವಾಗ ಮೆನ್ಯು ಹಲಸಿನಕಾಯಿ ಹುಳಿ ಪನ್ನೀರ್ ತೊಂಡೆ ಸೊಪ್ಪಿನ ತಂಬಳಿ ಹಾಗಲಕಾಯಿ ಪಲ್ಯ ಅನ್ನ ಆಮೇಲೆ ಹಪ್ಪಳ ಅಮ್ಮ ಮಾಡ್ಕೊಂಡು ಬಂದಿರೋ ಉಪ್ಪಿನಕಾಯಿ ಫೈನಲಿ ಮಾವಿನ ಹಣ್ಣು ಫ್ರೆಂಡ್ಸ್ ಇದು ನಮ್ಮದು ಈ ಇಯರಲ್ಲಿ 2ನೇ ಹಲಸಿನಕಾಯಿ ಹುಳಿ ಈ ವರ್ಷ ಹಲಸಿನಕಾಯಿ ಹುಳಿ ತಿನ್ನೋಕ್ಕೆ ಆಗಿರಲಿಲ್ಲ ಅದಕ್ಕೆ ಮದುವೆ ಅಂತ ಊರಿಗೆ ಹೋದಲ್ಲ ಸೊ ರಿಲೇಟಿವ್ಸ್ ಮನೆಗೆ ಯಾರ ಮನೆಗೆ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಅಮ್ಮ ಬರುವಾಗ ಹಲಸಿನಕಾಯಿ ತೊಗೊಂಬಂದಿರೋದ್ರಿಂದ ಸಲಿ ಆನಂದವಾಗಿ ಹಲಸಿನಕಾಯಿ ಹುಳಿನ ತಿಂತೀವಿ ಸೊ ಬನ್ನಿ ಊಟ ಮಾಡೋಣ ಎಲ್ಲರೂ ಊಟ ಯಾವಾಗೂ ತಿಂತೀವಿ ಬಟ್ ಈ ವರ್ಷ ತಿಂದಿರಲಿಲ್ಲ ಕಡಿಮೆ ಒಂದೇ ಸತಿ ಅಲ್ಲ ನಾವು ತಿನ್ನೋದು ಈ ವರ್ಷ ಅದು ಬೆಳ್ಳುಳ್ಳಿ ಎಲ್ಲ ಹಾಕಿರಲಿಲ್ಲ ಬಿಕಾಸ್ ಫಂಕ್ಷನಲ್ಲಿ ಮಾಡಿರೋದು ಮನೆಯಲ್ಲಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿಕೊಂಡು ತಿಂತಾ ಇದ್ದೀವಿ ಪಾಪುನ ಊಟ ಮಾಡಿಸಿ ಮಲಗಿಸಿದ್ದಾಯ್ತು ಅವಳಿಗೆ ಇವತ್ತು ಹಠ ಜ್ವರ ಬಂದಿರೋದ್ರಿಂದ ಹೆಂಗೆ ಮಾಡಿದ್ರೂ ಸರಿ ಆಗ್ತಾ ಇಲ್ಲ ಸೊ ಊಟ ಮಾಡಿ ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಮಲಗಿ ಎದ್ದು ಇವಾಗ ಹೊರಗಡೆ ಹೊರಟಿದ್ದೀವಿ ಟೈಮ್ ಒಂದು 4 ಅಲ್ಲ ಐದೂವರೆ ಆಯಿತು ಆಯಿತಾ ಸ್ವಲ್ಪ ಐಟಮ್ಸ್ ತರೋದಿದೆ ನಾಳೆ ಫಂಕ್ಷನ್ಗೆ ಅದಕ್ಕೆ ಹೋಗ್ತಾ ಇದ್ದೀವಿ ಅಮ್ಮ ನನಗೆ ರಿಟರ್ನ್ ಗಿಫ್ಟಿಗೆ ಪ್ಲ್ಯಾನೇ ಮಾಡ್ಕೊಂಡಿದ್ದೀಯಲ್ಲಪ್ಪ ಅದನ್ನು ತಗೊಂಡು ಬಂದುಬಿಡ್ಲೋದು ಸೊ ನಾವೇನು ಅಂದ್ಕೊಂಡ್ವಿ ಫಸ್ಟು ಸ್ಕೂಟಿಲಿ ಹೋಗೋಣ ನಾನು ಅಜ್ಜಿ ಹೋಗೋಣ ಅಂದ್ಕೊಂಡ್ವಿ ಬಟ್ ಇವರಿಬ್ರು ಇದ್ದಾರಲ್ಲ ಸೊ ಅವರು ಬರ್ತಾರಂತೆ ಅದಕ್ಕೆ ಇವಾಗ 4 ಜನ ನಿನ್ಗೆ ಬ್ಯಾಗ್ ಎಂತಕ್ಕೆ ಮೊಬೈಲ್ ಸೊ ಅದಕ್ಕೆ 4 ಜನ ವಾಕ್ ಹೋಗ್ತಾ ಇದ್ದೀವಿ ಸ್ವಲ್ಪ ತರಕಾರಿ ಸ್ವಲ್ಪ ಕಿರಾಣಿ ಐಟಮು ಆಮೇಲೆ ಪಾರ್ಲರ್ಗೆ ಹೋಗಬೇಕು ರಿಟರ್ನ್ ಗಿಫ್ಟ್ ಏನಾದರೂ ಒಂದು ಸ್ವಲ್ಪ ತರಬೇಕು ಮಕ್ಕಳಿಗೆ ಆಮೇಲೆ ಇಷ್ಟು ಕೆಲಸ ಇದೆ ಮುಗಿಸ್ಕೊಂಡು ಬರೋಣ ಎಲ್ಲೆಲ್ಲಿ ಕರ್ಕೊಂಡು ಬಾರೋ ಸೊ ಬನ್ನಿ ಹೊರಡೋಣ ಲೇಟ್ ಆಯಿತು ಆಮೇಲೆ ಕತ್ಲೆ ಆಗಿಬಿಡುತ್ತೆ ಸೊ ನಾಳೆ ಬೆಳಿಗ್ಗೆಯಿಂದ ರಿಲೇಟಿವ್ಸ್ ಎಲ್ಲ ಬರ್ತಾರೆ ರಿಲೇಟಿವ್ಸ್ ಅಂದರೆ ಬಾಬಾ ಬರ್ತಾರೆ ಅಕ್ಕನ ಮಗಳು ಬರ್ತಾಳೆ ಆಮೇಲೆ ಮಾಮ ಬರ್ತಾರೆ ಊರಿಂದ ಇವತ್ತು ಸಂಜೆ ಗುರು ಚಿಕ್ಕಮ್ಮನ ಮಗಳು ಬರ್ತಾ ಇದ್ದಾಳೆ ಸೊ ಸಖತ್ತಾಗಿರುತ್ತೆ ಬರ್ಡೇ ಪಾರ್ಟಿ ಹೋಗಿ ಬರೋಣ ಶಾಪಿಂಗ್ ಮಾಡ್ಕೊಂಬರೋಣ ಸ್ವಲ್ಪ ಓಕೆ ಬಾಯ್ ಅಮ್ಮ 1 ನಿಮಿಷ ಇರು ಬತ್ತೆ ಗುರು ಹತ್ರ ಇರುತ್ತೆ ಫ್ರೆಂಡ್ಸ್ ಅಮ್ಮ ನನ್ನ ಪಾಪನ ಎತ್ಕೊಂಡ್ರೆ ಬಾ ಮಗ ಅಂತ ಅವಳು ಎತ್ಕೊಂಡ್ಲಾ ನನ್ನ ಮಗಳು ಒಬ್ರ ಹತ್ರ ಹೋದರೆ ಒಂಥರ ಹಿಂಗೆ ಅಂಟು ಥರ ಗಮ್ಮು ಥರ ಜಾನಿ
ಬರ ಸೈಡಿಗೆ. ಇವಾಗ ನನ್ನ ಮಗಳು ಅಮ್ಮನ ಹತ್ರ ಹೋಗು ಅಂದ್ರೂ ಹೋಗಲ್ಲ, ಅಮ್ಮನಿಗೆ ಎತ್ಕೊಂಡು ನಡೆಯೋಕ್ಕಾಗಲ್ಲ. ಮಜವಾಗಿದೆ. ನಾನು ಅಜ್ಜಿ ಎಂಟರ್ಟೈನ್ಮೆಂಟ್ ತಗೋತಾ ಇದ್ದೀವಿ. ಕಿರಾಣಿ ಶಾಪಿಂಗ್ ಆಯಿತು. ಹಿಡ್ಕೊ ಹೆಂಗೆ? ಅಷ್ಟೇ. ಹಾಂ ಅಚ್ಚಕೈತಾ ಅಚ್ಚಕೈತಾ. ಹಾಂ ಐಬ್ರೋ ಮಾಡಿಸು ಬೇಗ ಬೇಗ. ಹಾಂ ಹಿಂಗೆ ಹಿಡ್ಕೊ. ಅಬ್ಬಬ್ಬಾ ಅಬ್ಬಬ್ಬಾ ಆತೀಗ ಮಿರರಲ್ಲಿ ನೋಡ್ಕ ಮಗ, ಹಿಡಿ ಸರಿ ಆತಾ ನೋಡು. ಓಕೆ ಓಕೆ ಸೂಪರ್ ಆತಾ. ಓಪನ ಇನ್ನೆಂತ ಬೇಕು ನಿನಗೆ? ಫ್ರೆಂಡ್ಸ್, ಇವಾಗ ಟೈಮ್ ಬಂದು 10:20 ಆಯಿತು ಆಯಿತಾ. 10 ಗಂಟೆ 20 ನಿಮಿಷ ರಾತ್ರಿ. ಸೊ ಗುರು ಚಿಕ್ಕಮ್ಮನ ಮಗಳು ಬರ್ತಾ ಇದ್ದಾಳೆ. ನನಗೆ ಕ್ರೇಜು ಬೈಕ್ ಹೊಡಿಯೋಕ್ಕೆ. ಅದಕ್ಕೆ ಇವಾಗ ಅವಳನ್ನ ಹೋಗಿ ಮೆಟ್ರೋ ಸ್ಟೇಷನಿಂದ ಪಿಕಪ್ ಮಾಡ್ಕೊಂಡ್ಬರ್ತೀನಿ. 5ನೇ ಸ್ಟಾಪೇ ಅವಳು ವೈಟ್ ಫೀಲ್ಡಲ್ಲಿ ಇರೋದು. 5ನೇ ಸ್ಟಾಪೇ ಇಲ್ಲಿ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಆಯಿತಾ. ಸೊ ಅದಕ್ಕೆ ಅವಳನ್ನ ಪಿಕಪ್ ಮಾಡಿಕೊಂಡು ಬರೋವಾಗ ನಾನು ಡಬಲ್ ಹೊಡಿತೀನಿ, ಬಟ್ ಬರೋವಾಗ ನೀನು ಹೊಡ್ಕೊಂಬರ್ಬೇಕು ಅಂತ ಹೇಳಿದ್ದೀನಿ. ಸೊ ಅವಳು ಹೊಡಿತಾಳೆ. ಇವಾಗ ನಾನು ಗುರು ಹೋಗ್ತೀನಿ ಅಂದರು. ಸುಮ್ಮನೆ ನನಗೊಂದು ಸ್ವಲ್ಪ ಅಮ್ಮ ಬಂದರೆ ಕಳಿಸಲ್ಲ, ಅದಕ್ಕೆ ಅಮ್ಮ ವಾಶ್ರೂಮಿಗೆ ಹೋಗಿದ್ದಾರೆ. ಅವ್ರು ಬರೋಕ್ಕೆ ಮುಂಚೆ ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ. ಬಾಯ್, ಹೋಗಿ ಬಂದ್ಮೇಲೆ ಸಿಗ್ತೀನಿ. ಓಕೆ ಬಾಯ್. ಹಾಂ ಹಾಂ ಮೊಬೈಲ್ ಆ ಕೀ ಬತ್ತಲ್ಲ, ಹ್ಯಾಂಡ್ ಲಾಕ್ ಮಾಡಿಟ್ಟಿದೆ. ಈ ಕೀ ತಗೊಂಡು ಹೋಗು. ಯಾವ ಕೀನ? ಮತ್ತೊಂದು ಸರ್ ಇದಾ? ಇದು ಇದಾ? ಫ್ರೆಂಡ್ಸ್ ಮೆಟ್ರೋ ಸ್ಟೇಷನ್ಗೆ ಹೋಗಿ ಏನು ಗುರು ಕಝಿನ್ ಬರ್ತಾಳೆ ಅಂತ ಹೇಳಿದ್ದೆ ಅಲ್ವಾ, ಹೋಗಿ ಕರ್ಕೊಂಬಂದಿದ್ದಾಯಿತು. 11ಗೆ ಮನೆಗೆ ಬಂದು ರೀಚ್ ಆದ್ವಿ ಆಯಿತಾ. ಮನೆಗೆ ಬಂದು ಅವಳು ಊಟ ಮಾಡಿ ಎಲ್ಲ ಮುಗಿದು ಇವಾಗ ಮಲಗೋ ತಯಾರಿ. ಆವಾಗಲೇ ನಿಮ್ಗೆ ಹೋಗೋವಾಗ ಹೇಳಿದ್ದೆ ಅಲ್ವಾ, ಅಮ್ಮ ವಾಶ್ರೂಮಿಗೆ ಹೋಗಿದ್ದಾರೆ. ಅಮ್ಮ ಬರೋ ಮುಂಚೆನೇ ನಾನು ಹೊರಟುಬಿಡ್ಬೇಕು ಅಂತ. ಸೊ ನಾನು ಬರೋ ಅಷ್ಟರಲ್ಲಿ ಅಮ್ಮ ಮಲಗಿಬಿಟ್ಟಿದ್ದಾರೆ. ಸರ್ಪ್ರೈಸಿಂಗ್ ಏನು ಅಂತಂದರೆ, ನಾನು ಹೋಗಿದ್ದೀನಿ ಅಂತ ಗೊತ್ತಿದ್ರೆ ಅಮ್ಮ 100% ಮಲಗ್ತಾ ಇರಲಿಲ್ಲ. ಬಿಕಾಸ್ ಇವಳು ವಿನುತಾ ಗುರು ಕಸಿನ್ ಏನಿದ್ದಾಳಲ್ವ, ಅವಳು ಹೇಳ್ತಾ ಇದ್ರು ಅತ್ತೆ 100% ಮಲಗ್ತಾ ಇರಲಿಲ್ಲ ಅಂತ. ಮೋಸ್ಟ್ಲಿ ಅಮ್ಮಂಗೆ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲ ಅಂದರೆ ಅಮ್ಮಂಗೆ ತುಂಬ ಸುಸ್ತಾಗಿದೆ, ಬೆಳಿಗ್ಗೆ ರಾತ್ರಿ ಬಸ್ಸಲ್ಲಿ ನಿದ್ದೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಮೋಸ್ಟ್ಲಿ ಸುಸ್ತಾಗಿ ಮಲಗಿರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಹೇಳಬೇಕು, ಅಮ್ಮ ನಾನು ಹೋಗಿ ಬಂದೆ, ನೀನು ಮಲಗಿಬಿಟ್ಟಿದ್ದೀಯಾ ಅಂತ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ತುಂಬಾ ಪ್ಲ್ಯಾನ್ಸ್ ಇದೆ. ಬರ್ಡೇ ಸೆಲೆಬ್ರೇಷನ್ ಇದೆ, ಮಗಳದು ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಷನ್, ಮನೆಯಲ್ಲಿ ಬರ್ಡೇ ಸೆಲೆಬ್ರೇಷನ್, ಆಮೇಲೆ ರಿಟರ್ನ್ ಗಿಫ್ಟ್ ತರೋದಿದೆ, ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋದಿದೆ. ಇಷ್ಟೆಲ್ಲ ಕೆಲಸ ಇದೆ.